ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ಇವತ್ತಿನ ರೆಸಿಪಿನಲ್ಲಿ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಅಥವಾ ಸ್ನ್ಯಾಕ್ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು. ಬನ್ನಿ ಹೇಗಿದ್ರೆ ಕ್ವಿಕ್ಕಾಗಿ ಮಾಡೋಣ. ಇದೊಂದು ಯೂನಿಕ್ ರೆಸಿಪಿ ಅಂತ ಹೇಳ್ಬೋದು. ಕೊನೆವರೆಗೂ ನೋಡಿ, ಆವಾಗ ನಿಮಗೆ ಹೇಗೆ ಮಾಡೋದು ಅಂತ ಮೆಥಡ್ಸ್ ಗೊತ್ತಾಗುತ್ತೆ. ನಾನಿಲ್ಲಿ ಹೆಸರುಬೇಳೆನ ಒಂದು 4 ಗಂಟೆ ನೆನೆಸಿಟ್ಟಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಹೆಸರುಬೇಳೆ ಇದೆ. ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಒಂದು 2 ಗಂಟೆ ನೆನೆಸಿದ್ರು ಸಾಕು, ನೆನೆಯುತ್ತೆ. ಇದಕ್ಕೆ ನಾನಲ್ಲಿ ರವೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಚಿರೋಟಿ ರವೆ ಅಂತ ಏನು ಕರಿತೀವಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು. ಹಾಗೆ ಒಂದು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ತೀನಿ. ಸೊ ನೋಡಿ, ರವೆ ಏನಕ್ಕೆ ಹಾಕಿದೆ ಅಂದರೆ ಈ ಹೆಸರುಬೇಳೆ ನುಣ್ಣಗಾಗಲ್ಲ, ಕಡಿಮೆ ಪ್ರಮಾಣ ಇರೋದ್ರಿಂದ ಅದಕ್ಕೋಸ್ಕರ ಒಂದು 2 ಟೇಬಲ್ ಸ್ಪೂನಷ್ಟು ರವೆಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ರವೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಉಪ್ಪು, ಇಲ್ಲಿ ಸೋಡಾ ಹಾಕ್ಕೊಂಡಿದ್ದೀನಿ, ಬೇಕಿಂಗ್ ಸೋಡಾ. ಹಾಗೆ ಮೇಲ್ಗಡೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಹಾಗೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ. ಆದಷ್ಟು ಗಟ್ಟಿ ಮೊಸರನ್ನ ಬಳಸಿ, ಆವಾಗ ಈ ರೆಸಿಪಿ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಫ್ರೆಶ್ ಆಗಿರುವಂಥ ಗಟ್ಟಿ ಮೊಸರನ್ನು ಬಳಸಿ. ಮೊಸರು ಹಾಕ್ಕೊಂಡು ಎಲ್ಲೂ ಗಂಟುಗಳಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಿಂದ ಅಥವಾ ವಿಸ್ಕರಿಂದ. ನೋಡಿ, ಕ್ಲೀನಾಗಿ ಈ ಕನ್ಸಿಸ್ಟೆನ್ಸಿಲಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಬಿಡ್ತೀನಿ ಅಥವಾ 10 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಇವಾಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ತೀನಿ. ನಾನಿಲ್ಲಿ ಒಗ್ಗರಣೆ ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ, ಜೀರಿಗೆ, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ. ನೀವು ನಾರ್ಮಲಾಗಿ ಒಗ್ಗರಣೆಗೆ ಯಾವ ರೀತಿ ಮಾಡ್ತೀರೋ ಅದೇ ರೀತಿ. ಹಾಗೆ ಜೊತೆಗೆ ನಾನಲ್ಲಿ ಒಂದು ಹಸಿಮೆಣಸಿನ್ಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಜೊತೆಗೆ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹುರ್ಕೊಳ್ಳಿ. ಸೊ ಇಷ್ಟೇ ಸಾಕು ಮಸಾಲೆ. ಜಾಸ್ತಿ ಮಸಾಲೆ ಹಾಕಿದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಮೈಲ್ಡಾಗಿ ಮಸಾಲೆ ಇದ್ದರೆ ಈ ರೆಸಿಪಿಗೆ ಚೆನ್ನಾಗಿರುತ್ತೆ. ಸೊ ಇವಾಗ ಇದಕ್ಕೆ ಒಂದು 2 ಬಾಯ್ಲ್ ಮಾಡಿರುವಂಥ ಮ್ಯಾಶ್ ಮಾಡಿರುವಂಥ ಆಲೂಗೆಡ್ಡೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಆಲೂಗೆಡ್ಡೆ ಹಾಕ್ಕೊಂಡು ಮಸಾಲೆ ಏನು ಮಾಡ್ಕೊಂಡಿದ್ವಿ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲೂಗೆಡ್ಡೆನ ಗಂಟುಗಳಿಲ್ಲದೆ ಇರೋ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಮೊದಲಿಗೆ ಇಟ್ಕೊಳ್ಳಿ. ಆವಾಗ ನಿಮಗೆ ಮಾಡುವಾಗ ಈಸಿ ಆಗುತ್ತೆ. ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಇದೇ ಪಾತ್ರೆಯಲ್ಲೇ ನಾನಿಲ್ಲಿ ಬಿಡ್ತೀನಿ. ಇವಾಗ ಒಂದು 10ರಿಂದ 15 ನಿಮಿಷ ಆಗಿದೆ. ನೋಡಿ, ಚೆನ್ನಾಗಿ ಫರ್ಮೇಟ್ ಆಗಿರುತ್ತೆ. ಇನ್ಸ್ಟಂಟಾಗಿ ಈ ರವೆ ಏನು ಹಾಕಿದ್ದೀವಿ, ರವೆ ಚೆನ್ನಾಗಿ ನೆನ್ಕೊಂಡು ಇದು ಮತ್ತೆ ಗಟ್ಟಿಯಾಗಿರುತ್ತೆ ಇದು. ಸೊ ಇವಾಗ ಚೆನ್ನಾಗಿ ಇದನ್ನು ಸ್ಪೂನಿಂದ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಗಂಟುಗಳೇನಾದ್ರು ಇದ್ದರೆ ಕ್ಲೀನಾಗಿ ಬಿಟ್ಕೊಳ್ಳುತ್ತೆ. ಇವಾಗ ನೋಡಿ, ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ನೀರು ಕುಡಿಯೋಂಥ ಗ್ಲಾಸು ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಈ ಥರ ಯಾವುದೇ ಡಿಸೈನ್ಸ್ ಇಲ್ಲದೆ ಇರೋ ಪ್ಲೇನ್ ಗ್ಲಾಸ್ ತೊಗೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಎಣ್ಣೆ ಹಾಕ್ಕೊಂಡು ಪೂರ್ತಿಯಾಗಿ ಗ್ಲಾಸ್ಗೆ ಸುತ್ತಲೂ ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆನ. ಈ ಥರ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಈಗ ನಾವೇನು ಮಾಡಿಟ್ಕೊಂಡಿದ್ವಲ್ಲ ರವೆಯದ್ದು ಬ್ಯಾಟರ್, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧದಷ್ಟು ಮಾತ್ರ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಗ್ಲಾಸಷ್ಟು ಮಾತ್ರ ನೋಡಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಆವಾಗಲೇ ಮಾಡಿಟ್ಕೊಂಡಂಥ ಈ ಆಲೂಗೆಡ್ಡೆ ಮಿಕ್ಸ್ಚರ್ ಏನಿದೆ ಇದನ್ನು ಕೂಡ ಈ ಥರ ಕೈಯಿಂದ ಚೆನ್ನಾಗಿ ಈ ಥರ ಒಂದು ಲಾಗ್ ಥರ ಮಾಡ್ಕೊಳ್ಳಿ. ಸೊ ಈ ಥರ ಎಷ್ಟು ನಿಮ್ಮದು ಗ್ಲಾಸು ಎಷ್ಟು ಅಗಲವಾಗಿದೆ ಅನ್ನೋದನ್ನು ನೋಡಿಕೊಂಡು ನೀವು ಅಷ್ಟು ಆಕಾರಕ್ಕೆ ನಡುವೆ ಮಾತ್ರ ಬಂದಿರಬೇಕದು. ಆ ಥರ ಲಾಗ್ ಥರ ಮಾಡಿಕೊಂಡು ಮೇಲ್ಗಡೆ ಮತ್ತೆ ಈ ರವೆ ಮಿಕ್ಸ್ಚರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಪೂರ್ತಿಯಾಗಿ ಗ್ಲಾಸ್ ಫುಲ್ಲಾಗಿ ನೀವು ಹಾಕಬೇಡಿ, ಯಾಕಂದರೆ ಈ ರೆಸಿಪಿ ಏನಿದೆ ಉಪ್ಕೊಂಡು ಬರುತ್ತೆ. ಇಡ್ಲಿ ಥರ ಇದು, ಸ್ಟಫ್ಡ್ ಇಡ್ಲಿ ಈ ಥರ ಇದು ಉಬ್ಬುತ್ತೆ. ಇವಾಗ ನೋಡಿ, ನಾನು ಆವಾಗಲೇ ಇಡ್ಲಿ ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಈ ರಿಂಗ್ ಕಟ್ಟರನ್ನು ಹಾಕ್ಕೊಂಡು ಇದ್ರ ಮೇಲ್ಗಡೆ ಗ್ಲಾಸ್ನ ಪ್ಲೇಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು 15ರಿಂದ 20 ನಿಮಿಷ ಅಥವಾ ಅರ್ಧ ಗಂಟೆ ಬಿಟ್ಟರು ಏನು ತೊಂದರೆ ಇಲ್ಲ. ಯಾಕಂದರೆ ರವೆ ಆಗಿರೋದ್ರಿಂದ ಸ್ವಲ್ಪ ಬೇಯೋಕ್ಕೆ ಟೈಮ್ ಹಿಡಿಯುತ್ತೆ. ಸೊ ನೋಡಿ, ಒಂದು 20 ನಿಮಿಷ ಬಿಟ್ಟಿದ್ದೆ ನಾನು ಕರೆಕ್ಟಾಗಿ. ಒಂದು 20 ನಿಮಿಷ ಬಿಟ್ಟಾದಮೇಲೆ ಈ ಥರ ತೆಗೆದು ಚೆಕ್ ಮಾಡ್ಕೊಳ್ಳಿ. ಫೋರ್ಕಿಂದನೋ ಅಥವಾ ಚಾಕುಯಿಂದನೋ ಈ ಥರ ಅಂಟಲಿಲ್ಲ ಅಂದರೆ ಇದು ಆಗಿದೆ ಅಂತ. ಇದನ್ನು ತೆಗೆದು ನೀವು ಇದನ್ನು ನೆಕ್ಸ್ಟ್ ಪ್ರೊಸೆಸ್ನೇ ಮಾಡ್ಕೊಳ್ಬೋದು.
ನೋಡಿ ತೆಗೆದಿದ್ದೀನಿ ನಾನಿಲ್ಲಿ. ಸ್ವಲ್ಪ ಬಿಸಿ ಇದೆ ಕೈ. ಇವಾಗ ಚಾಕುವಿಂದ ಸೈಡ್ಸ್ ಎಲ್ಲ ಬಿಡಿಸ್ಕೊಳ್ತೀನಿ ನಾನು. ಸೈಡ್ಸ್ ಎಲ್ಲವನ್ನು ಕ್ಲೀನಾಗಿ ಬಿಡಿಸ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುವಂಥ ಈವ್ನಿಂಗ್ ಕೂಡ ನೀವು ಮಾಡ್ಕೊಳ್ಬೋದು, ಅಥವಾ ನಿಮಗೆ ಇದೇ ಥರ ಮಾಡಬೇಕಂತೇನಿಲ್ಲ. ನಿಮಗೆ ಇಡ್ಲಿ ಹಿಟ್ಟು ಕೂಡ ಉಳಿದಿರುತ್ತಲ್ಲ, ಯಾವಾಗಲಾದರೂ ಇಡ್ಲಿ ಹಿಟ್ಟು ಮಿಕ್ಕಿದ್ರೆ ಅದರಿಂದ ಕೂಡ ಈ ಥರ ನೀವು ಮಕ್ಕಳಿಗೆ ಮಾಡಿಕೊಡ್ಬೋದು. ನೋಡಿ ಇದನ್ನು ನಾನು ತೆಗೆದಿದ್ದೀನಿ ಇವಾಗ ಹೊರಗಡೆ. ಈ ಥರ ಬಂದಿದೆ ಇದು. ಇದನ್ನು ಸ್ವಲ್ಪ ಬಿಸಿ ಹೋಗಲಿ, ಪೂರ್ತಿಯಾಗಿ ತಣ್ಣಗಾಗೋದು ಬೇಡ. ಸ್ವಲ್ಪ ಬಿಸಿ ಹೋದ್ಮೇಲೆ ಈ ಥರ ಚಾಕುವಿಂದ ಈ ಥರ ಕಟ್ ಮಾಡ್ಕೊಳ್ತಿದ್ದೀನಿ ರೌಂಡ್ ಶೇಪ್ನಲ್ಲಿ. ನಿಮ್ಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ, ಅಥವಾ ದಪ್ಪವಾಗಿ ಬೇಕೆಂದರೆ ದಪ್ಪವಾಗಿ ನೀವು ಕಟ್ ಮಾಡ್ಕೊಳ್ಬೋದು. ನಾನೊಂದು ಮೀಡಿಯಮ್ ಸೈಜ್ನಲ್ಲಿ ಒಂದು 4 ರಿಂದ 5 ಪೀಸ್ ಆಗಿದೆ. ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಒಳಗಡೆ ಸ್ಟಫಿಂಗ್ ಅನ್ನೋದೇನಿದೆ ತುಂಬ ಚೆನ್ನಾಗಿರುತ್ತೆ ಅದು ತಿನ್ನೋದಕ್ಕೆ. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ತೀನಿ. ಒಂದು ಪ್ಯಾನ್ನ ಬಿಸಿ ಇಟ್ಕೊಂಡು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ, ಹಾಗೆ ಕರಿಬೇವಿನ ಸೊಪ್ಪು. ತುಂಬ ಸಿಂಪಲ್ ಆಗಿರುವಂಥ ಒಗ್ಗರಣೆ. ಜೊತೆಗೆ ಇಲ್ಲಿ ಅಚ್ಕಾರದ ಪುಡಿ ಕೂಡ ಹಾಕ್ಕೊಳ್ತೀನಿ. ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಳ್ಳಿ. ಅಚ್ಕಾರದ ಪುಡಿ ಮೇಲ್ಗಡೆ ಜಸ್ಟ್ ಕೋಟಿಂಗ್ ಬರಬೇಕು, ಅದಕ್ಕೋಸ್ಕರ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣವೇ ನಾವಿಲ್ಲಿ ಆವಾಗಲೇ ನಾವು ಮಾಡಿಟ್ಕೊಂಡಂಥ ಸ್ಟಫ್ಡ್ ಇಡ್ಲಿ ಏನಿದೆ ಇದನ್ನು ಎಲ್ಲವನ್ನು ಹಾಕ್ಕೊಂಡು 2 ಬದಿನೂ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಕ್ರಿಸ್ಪಿ ಕೂಡ ಆಗುತ್ತೆ, ಸ್ವಲ್ಪ ಕ್ರಿಸ್ಪಿಯಾಗಿ ಕೂಡ ಆಗುತ್ತೆ ಮೇಲ್ಗಡೆ. ಒಳಗಡೆ ಎಲ್ಲ ಸಾಫ್ಟಾಗಿರುತ್ತೆ ನಿಮಗೆ. ಮೇಲ್ಗಡೆ ಎಲ್ಲ ಕೋಟಿಂಗ್ ಮಸಾಲೆ ಏನಿದೆ ತುಂಬ ಸ್ಮೋಕಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈವ್ನಿಂಗ್ ಟೀ ಟೈಮ್ಗೆ ಇದನ್ನು ನೀವು ಮಾಡ್ಕೊಳ್ಬೋದು. ಇಡ್ಲಿ ಹಿಟ್ಟು ಮಿಕ್ಕಿದ್ರೆ ಇದನ್ನು ಮಾಡ್ಕೊಳ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಇದನ್ನು ಮಾಡ್ಕೊಳ್ಬೋದು. ಸೊ ನೋಡಿದ್ರಲ್ಲ, ತುಂಬ ಯೂನಿಕ್ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.